Hey, hi everyone. Welcome to another video of CMUCT YouTube channel. And ಇದು ಸೆಕೆಂಡ್ ಪಿ ಯು ಸಿ ಸಿಲೆಬಸ್ನ ಒಂದು ಸಿಲೆಬಸ್ ಏನಾಗಿರುತ್ತೆ, ಅಕೌಂಟೆನ್ಸಿ ಸಿಲೆಬಸ್ನ ಫಸ್ಟ್ ಚಾಪ್ಟರ್ ಆಗಿರುತ್ತೆ ಪಾರ್ಟ್ನರ್ಶಿಪ್. ಹಾಗೆ ಇದು ಅಕೌಂಟೆನ್ಸಿ ಸಿಲೆಬಸ್ನ ಕಂಟಿನ್ಯೂ ಸೀರೀಸ್ನ ಮೊದಲನೇ ವಿಡಿಯೋ ಆಗಿರ್ತದೆ. ಈಗಾಗಲೇ ನೀವು ಫಸ್ಟ್ ಪಿ ಯು ಸಿಲಿ ಓದಿರ್ತೀರಾ ವಾಟ್ ಈಸ್ ಸೋಲ್ ಪ್ರೊಪ್ರೈಟರ್ಶಿಪ್ ಅಥವಾ ಏಕವ್ಯಕ್ತಿ ವ್ಯಾಪಾರ ಸಂಸ್ಥೆ ಅಂತೇಳಿ ಕರಿತೀವಿ. ಅಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಸಪೋಸ್ ಈಗ ಒಂದು ಬಿಸ್ನೆಸ್ ರನ್ ಆಗ್ತಿದೆ, ಬಿಸ್ನೆಸ್ 100 ರೂಪೀಸ್ ಪ್ರಾಫಿಟ್ ಮಾಡಿದೆ ಅಂತ ಅನ್ಕೊಳ್ಳಿ. 100 ರೂಪೀಸ್ ಪ್ರಾಫಿಟ್ ಮಾಡಿದೆ. 100 ರೂಪೀಸ್ ನ ಪ್ರಾಫಿಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಕೇವಲ ಒಬ್ಬ ವ್ಯಕ್ತಿ ಇರ್ತಾನೆ, ಒಂದೇ ಒಬ್ಬ ಪರ್ಸನ್ ಇರ್ತಾನೆ. ಒಬ್ಬನೇ ಪರ್ಸನ್ ಏನ್ ಮಾಡ್ಕೊಳ್ತಾನೆ, ಎಂಟೈರ್ 100 ರೂಪೀಸ್ ಕೂಡ ಶೇರ್ ಮಾಡೋ ನೆಸೆಸಿಟಿ ಅಷ್ಟು 100 ರೂಪೀಸ್ ಪ್ರಾಫಿಟ್ ಕೂಡ ಅವನೇ ಮನೆಗೆ ತಗೊಂಡು ಹೋಗ್ತಾ ಇರ್ತಾನೆ. ಇನ್ ಕೇಸ್ ಪ್ರಾಫಿಟ್ ಆದ್ರೂ ಆಗ್ಲಿ ಅಥವಾ ಲಾಸ್ ಆದ್ರೂ ಆಗ್ಲಿ, ಏನೇ ಆಗ್ಲಿ ಅವನೊಬ್ನೇ ಬೇರ್ ಮಾಡ್ಬೇಕಾಗುತ್ತೆ. ಆದ್ರೆ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಗ್ರೂಪ್ ಆಫ್ ಪೀಪಲ್ಸ್ ಇರ್ತಾರೆ. ಎಷ್ಟು ಜನ, 2 ಮೆಂಬರ್ಸ್, 5 ಮೆಂಬರ್ಸ್, 10 ಮೆಂಬರ್ಸ್, ಎಷ್ಟೊಂದು ಗ್ರೂಪ್ ಆಫ್ ಪೀಪಲ್ಸ್ ಒಂದು ಬಿಸ್ನೆಸ್ ನ ಮಾಡೋ ಉದ್ದೇಶದಿಂದ ಎಲ್ಲರೂ ಸೇರಿ ಒಂದು ಬಿಸ್ನೆಸ್ ನ ಮಾಡ್ತಾ ಇರ್ತಾರೆ. ಈ ಏಕವ್ಯಕ್ತಿ ವ್ಯಾಪಾರ ಸಂಸ್ಥೆಗೂ ಮತ್ತೆ ಈ ಪಾಲುಗಾರಿಕಾ ಸಂಸ್ಥೆಲಿ ಏನಾಗುತ್ತೆ ಅಂತೇಳಿ, ಪಾರ್ಟ್ನರ್ಶಿಪ್ ಅಲ್ಲಿ ಇಲ್ಲೂ ಕೂಡ 100 ರೂಪೀಸ್ ಪ್ರಾಫಿಟ್ ಆದ್ರೆ, ಸಪೋಸ್ 100 ರೂಪೀಸ್ ಪ್ರಾಫಿಟ್ ಆಯ್ತು, ಇಲ್ಲಿ 10 ಮೆಂಬರ್ಸ್ ಪಾರ್ಟ್ನರ್ಸ್ ಇದ್ದಾರೆ ಅಂತ ಹೇಳಿದ್ರೆ 100 ರೂಪೀಸ್ ನ 10 ಮೆಂಬರ್ಸ್ಗೂ ಕೂಡ ಶೇರ್ ಮಾಡ್ಬೇಕಾಗುತ್ತೆ. ಆದ್ರೆ ಇನ್ನೊಂದೇನಂದ್ರೆ, ಸಪೋಸ್ ಲಾಸ್ ಆಯ್ತು, ಇಲ್ಲಿ ಲಾಸ್ ಆದ್ರೆ ಕೇವಲ ಈ ಒಬ್ಬನೇ ವ್ಯಕ್ತಿನ ಎಂಟೈರ್ ಲಾಸ್ ನು ಕೂಡ ಬೇರ್ ಮಾಡ್ಬೇಕಾಗುತ್ತೆ. ಆದ್ರೆ ಇಲ್ಲೇನಾಗುತ್ತೆ ಅಂದ್ರೆ, ಸಪೋಸ್ ಲಾಸ್ ಆಯ್ತು ಅಂತ ಹೇಳಿದ್ರೆ ಆ ಲಾಸ್ ನು ಕೂಡ 10 ಮೆಂಬರ್ಸ್ ಏನಿರ್ತಾರೆ ಪಾರ್ಟ್ನರ್ಸ್, ಅಷ್ಟೂ ಜನ ಕೂಡ ಜವಾಬ್ದಾರಿನ ತಗೊಂಡು ರೆಸ್ಪಾನ್ಸಿಬಿಲಿಟೀಸ್ ತಗೊಂಡು ಲಾಸ್ ನ ಫುಲ್ಫಿಲ್ ಮಾಡ್ಬೇಕಾಗುತ್ತೆ. ಇದೊಂದು ಮೇನ್ ಏಕವ್ಯಕ್ತಿ ವ್ಯಾಪಾರ ಸಂಸ್ಥೆಗೆ ಮತ್ತು ಪಾರ್ಟ್ನರ್ಶಿಪ್ ಫರ್ಮ್ ಏನಿದೆ ಮೇನ್ ಇರ್ತಕ್ಕಂಥ ಡಿಫ್ರೆನ್ಸ್. ಇಷ್ಟು ಕೂಡ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಹೇಗೆ ವರ್ಕ್ ಆಗುತ್ತೆ ಅಂತೇಳಿ. ಹಾಗೆ ಪಾರ್ಟ್ನರ್ಶಿಪ್ ಆಕ್ಟ್ ಪ್ರಕಾರ ಆ ಮಿನಿಮಮ್ ಎಷ್ಟು ಜನ ಇರಬೇಕು, ಮ್ಯಾಕ್ಸಿಮಮ್ ಎಷ್ಟು ಜನ ಇರಬೇಕು ಅಂತೇಳಿ ಸರ್ಟೆನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅದು ಮುಂದೆ ಫೀಚರ್ಸ್ ನ ನೋಡ್ಬೇಕಾದ್ರೆ ತಿಳ್ಕೊತಾ ಹೋಗೋಣ. ಹಾಗೆ ಇಷ್ಟು ಕೂಡ ಪಾರ್ಟ್ನರ್ಶಿಪ್ ಫರ್ಮ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತೇಳಿ. ನೆಕ್ಸ್ಟ್ ಪಾರ್ಟ್ನರ್ಶಿಪ್ ಫರ್ಮ್ ಇದು ಡೆಫಿನೇಷನ್ ನೋಡ್ತಾ ಹೋಗೋಣ. ಆಸ್ ಪರ್ ದಿ ಪಾರ್ಟ್ನರ್ಶಿಪ್ ಆಕ್ಟ್ 1932 ಪ್ರಕಾರ ಒಂದು ಡೆಫಿನೇಷನ್ ನ ಕೊಡ್ತಾ ಇದ್ದಾರೆ. ಏನ್ ಡೆಫಿನೇಷನ್ ಅಂತ ಹೇಳಿದ್ರೆ, ವಾಟ್ ಈಸ್ ಪಾರ್ಟ್ನರ್ಶಿಪ್? ದ ಪಾರ್ಟ್ನರ್ಶಿಪ್ ಇಸ್ ದಿ ರಿಲೇಶನ್ಶಿಪ್ ಬಿಟ್ವೀನ್ 2 or more person for sharing the profit of the business ಅಂತೇಳಿ ಕರೀತಾ ಇದ್ದಾರೆ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿರೋ ಹಾಗೆ ಒಂದು ಬಿಸ್ನೆಸ್ ರನ್ ಆಗ್ತಾ ಇದೆ. ಒಂದು ಎ ಬಿ ಸಿ ಅನ್ನೋ ಬಿಸ್ನೆಸ್ ರನ್ ಆಗ್ತಾ ಇದೆ. ಆ ಬಿಸ್ನೆಸ್ ಅಲ್ಲಿ ಬರುವಂತಹ ಪ್ರಾಫಿಟ್ ನಾಗಿರ್ಬೋದು, ಲಾಸ್ ನಾಗಿರ್ಬೋದು, ಈಕ್ವಲ್ ಆಗಿ ಶೇರ್ ಮಾಡ್ಕೊಳ್ಳೋ ಉದ್ದೇಶದಿಂದ ಒಂದು ಗ್ರೂಪ್ ಆಫ್ ಪೀಪಲ್ಸ್, ಮಿನಿಮಮ್ 2 ಮೆಂಬರ್ಸ್, ಮ್ಯಾಕ್ಸಿಮಮ್ ಸರ್ಟೈನ್ ಲಿಮಿಟ್ ಇದೆ, ಅಷ್ಟು ಜನ ಸೇರ್ಕೊಂಡು ಒಂದು ಬಿಸ್ನೆಸ್ ನ ರನ್ ಮಾಡ್ತಾ ಇದ್ರೆ ಆ ಬಿಸ್ನೆಸ್ ನಾವು ಪಾರ್ಟ್ನರ್ಶಿಪ್ ಫರ್ಮ್ ಅಂತೇಳಿ ಕರಿತೀವಿ. ಯಾವ್ದ್ರ ಪ್ರಕಾರ ಅಂತ ಹೇಳಿದ್ರೆ, ಆಸ್ ಪರ್ ದಿ ಪಾರ್ಟ್ನರ್ಶಿಪ್ ಆಕ್ಟ್ 1932 ಪ್ರಕಾರ. ಇದುವರೆಗೂ ನಾವು ವಾಟ್ ಇಸ್ ಪಾರ್ಟ್ನರ್ಶಿಪ್ ಹಾಗೂ ಪಾರ್ಟ್ನರ್ಶಿಪ್ ಡೆಫಿನೇಷನ್ ಅಂತ ತಿಳ್ಕೊಂಡಿದೆ. ನೆಕ್ಸ್ಟ್ ಮೇನ್ ಪಾರ್ಟ್ನರ್ಶಿಪ್ ಮೇನ್ 6 ಫೀಚರ್ಸ್ ಇದೆ. ಪ್ರಮುಖವಾಗಿ 6 ಲಕ್ಷಣಗಳನ್ನು ಕಾಣ್ಬೋದು. ಅದ್ಯಾವ್ದಂತ ನೋಡ್ತಾವೆ. ಮೊದಲನೇದು 2 or more persons ಅಂತೇಳಿ ಕರೀತಾರೆ. ಸೆಕೆಂಡ್ ಒನ್ ಅಗ್ರಿಮೆಂಟ್, ಥರ್ಡ್ ಒನ್ ಬಿಸ್ನೆಸ್, ಫೋರ್ತ್ ಒನ್ ಮ್ಯೂಚುವಲ್ ಏಜೆನ್ಸಿ ಅಂತೇಳಿ ಕರಿತೀವಿ, ಫಿಫ್ತ್ ಒನ್ ಶೇರಿಂಗ್ ಆಫ್ ಪ್ರಾಫಿಟ್ ಅಂತೇಳಿ ಕರಿತೀವಿ, ಹಾಗೆ ಸಿಕ್ಸ್ತ್ ಒನ್ ಲಯಬಿಲಿಟಿ ಅಂತೇಳಿ ಕರಿತೀವಿ. ಇಷ್ಟು ಕೂಡ ಯಾರ ಪ್ರಕಾರ ಅಂತಂದ್ರೆ, ಆಸ್ ಪರ್ ದಿ ಪಾರ್ಟ್ನರ್ಶಿಪ್ ಆಕ್ಟ್ 1932 ಪ್ರಕಾರ 6 ಫೀಚರ್ಸ್ ಗಳನ್ನ ಅವರು ಕೊಡ್ತಾ ಇದ್ದಾರೆ. ಈಗ ಒನ್ ಬೈ ನೋಡ್ತಾವ್ನ. ಮೊದಲನೇದು 2 or more persons ಅಂತೇಳಿ ಕರಿತೀವಿ. ಆಗ್ಲೇ ನಾನು ಇಂಟ್ರೊಡಕ್ಷನ್ ಕೊಡ್ಬೇಕಾದ್ರೆ ಹೇಳಿದೆ, ಮಿನಿಮಮ್ 2 ಮೆಂಬರ್ಸ್ ಇರಬೇಕು ಅಂತೇಳಿ ಕರಿತೀವಿ. ಒಂದು ಪಾರ್ಟ್ನರ್ಶಿಪ್ ಆಗಬೇಕು ಅಂತೇಳಿ ಮಿನಿಮಮ್ 2 ಮೆಂಬರ್ಸ್ ಇರ್ತಾರೆ. ಹಾಗಾದ್ರೆ ವಾಟ್ ಈಸ್ ದಿ ಮ್ಯಾಕ್ಸಿಮಮ್ ಲಿಮಿಟ್ ಅಂತೇಳಿ ಇಲ್ಲಿ ಕ್ವಶನ್ ಮಾರ್ಕ್ ಬರುತ್ತೆ. ಆದ್ರೆ ಸರ್ ಮಿನಿಮಮ್ 2 ಮೆಂಬರ್ಸ್ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ ಮ್ಯಾಕ್ಸಿಮಮ್ 100 ಮೆಂಬರ್ಸ್ ಒಂದು ಬಿಸ್ನೆಸ್ ಗೆ ಇನ್ವಾಲ್ವ್ ಆಗ್ಬೋದಾ? ಸಾಧ್ಯ ಇಲ್ಲ. ಏನಾಗುತ್ತೆ ಅಂದ್ರೆ, 1932 ಪಾರ್ಟ್ನರ್ಶಿಪ್ ಆಕ್ಟ್ ಪ್ರಕಾರ ಒಂದು ಸರ್ಟೆನ್ ಲಿಮಿಟ್ ಇತ್ತು. ಮಿನಿಮಮ್ 2 ಮೆಂಬರ್ಸ್, ಮ್ಯಾಕ್ಸಿಮಮ್ 20 ಮೆಂಬರ್ಸ್ಗೆ ಮಾತ್ರ ಅಲೋ ಇತ್ತು. ಯಾವಾಗ 2013 ಅಲ್ಲಿ ಒಂದು ಕಂಪನೀಸ್ ಆಕ್ಟ್ ಬರುತ್ತೆ, ಅದಕ್ಕಿಂತ ಮುಂಚೆ. ಅದೇ 2013 ಅಲ್ಲಿ ಒಂದು ಕಂಪನೀಸ್ ಆಕ್ಟ್ ನ ತಗೊಂಡ್ಬರ್ತಾರೆ. ಆ ಕಂಪನೀಸ್ ಆಕ್ಟ್ ಪ್ರಕಾರ ಗವರ್ನಮೆಂಟ್ ಏನ್ ಮಾಡುತ್ತೆ, ಪಾರ್ಟ್ನರ್ಶಿಪ್ ಫರ್ಮ್ ಇದು ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಪಾರ್ಟ್ನರ್ಸ್ ಏನ್ ಮತ್ತೆ ರಿವೈಸ್ ಮಾಡ್ತಾ ಹೋಗುತ್ತೆ. ಅಲ್ಲಿ ಮಿನಿಮಮ್ಗೆ ಯಾವುದೇ ರೀತಿ ಚೇಂಜಸ್ ಇಲ್ಲ. ಮಿನಿಮಮ್ ಅಲ್ಲೂ ಕೂಡ 2 ಮೆಂಬರ್ಸ್ ಇರ್ತಾರೆ. ಆದ್ರೆ ಮ್ಯಾಕ್ಸಿಮಮ್ಗೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ 100 ಮೆಂಬರ್ಸ್ಗೆ ತಗೊಬಂದು ಇಟ್ಟಿದ್ದಾರೆ. ಹಾಗಾದ್ರೆ 2013 ಕಂಪನೀಸ್ ಆಕ್ಟ್ ಪ್ರಕಾರ ಏನಾಗಿದೆ ಅಂದ್ರೆ, ಪಾರ್ಟ್ನರ್ಶಿಪ್ ಫರ್ಮ್ ಇದು ಮಿನಿಮಮ್ 2 ಮೆಂಬರ್ಸ್, ಮ್ಯಾಕ್ಸಿಮಮ್ 100 ಮೆಂಬರ್ಸ್. ಆದ್ರೆ ಪ್ರಸ್ತುತ ಆಸ್ ಆಫ್ ನೋ ಪ್ರೆಸೆಂಟ್ಲಿ ಗವರ್ನಮೆಂಟ್ 50 ಮೆಂಬರ್ಸ್ ನ ಮಾತ್ರ ಅಲೋ ಮಾಡ್ತಾ ಇದೆ ಆಸ್ ಆಫ್ ನೋ. ಹಾಗಾದ್ರೆ
ಮಿನಿಮಮ್ 2 ಮೆಂಬರ್ಸು, ಮ್ಯಾಕ್ಸಿಮಮ್ 15 ಮೆಂಬರ್ಸ್ ಮಾತ್ರ ಒಂದು ಬಿಸ್ನೆಸ್ಸಿಗೆ ಪಾರ್ಟ್ನರ್ಶಿಪ್ ಫರ್ಮಿಗೆ ಪಾರ್ಟ್ನರ್ಸ್ ಆಗಿ ಸೇರ್ಕೋಬಹುದು. ಈ ಥರ ಕ್ವಶನ್ಸ್ನ ನೀವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಅಥವಾ ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಟೆಂಡ್ ಮಾಡಿ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಕ್ವಶನ್ಸ್ನ ಕೇಳ್ಬೋದು. ಮ್ಯಾಕ್ಸಿಮಮ್ ಲಿಮಿಟ್ ಫಾರ್ ದಿ ಪಾರ್ಟ್ನರ್ಶಿಪ್ ಫರ್ಮ್ ಅಂತೇಳಿ ಕೊಟ್ಟು 20 ಕೊಡ್ಬೋದು, 15 ಕೊಡ್ಬೋದು, 100 ಕೊಡ್ಬೋದು. ಆಮೇಲೆ ಕ್ವಶನ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಆಸ್ ಪ್ರೆಸೆಂಟ್ ಅಂತ ಕೇಳ್ಬೋದು, ಅಥವಾ ಆಸ್ ಪರ್ ದಿ ಕಂಪನೀಸ್ ಆಕ್ಟ್ ಅಂತ ಕೇಳ್ಬೋದು, ಆಸ್ ಪರ್ ದಿ ಪಾರ್ಟ್ನರ್ಶಿಪ್ ಆಕ್ಟ್ ಅಂತ ಬೇಕಾದ್ರೂ ಕೇಳ್ಬೋದು, ಬೇಸ್ಡ್ ಆನ್ ದಿ ಕ್ವಶನ್. ಇನ್ ಕೇಸ್ ಏನಾದ್ರು ಪಾರ್ಟ್ನರ್ಶಿಪ್ ಆಕ್ಟ್ ಆ ಪ್ರಕಾರ ಆದ್ರೆ ಮ್ಯಾಕ್ಸಿಮಮ್ 20 ಮೆಂಬರ್ಸ್. ಸಪೋಸ್ ಇನ್ ಕೇಸ್ 2013 ಕಂಪನೀಸ್ ಆಕ್ಟ್ ಪ್ರಕಾರ ಮ್ಯಾಕ್ಸಿಮಮ್ 50 ಮೆಂಬರ್ಸ್, ಪ್ರೆಸೆಂಟ್ಲಿ 50 ಮೆಂಬರ್ಸ್. ಇನ್ ಕೇಸ್ ಏನಾದ್ರು ಈ ತರ ಕ್ವಶನ್ಸ್ ಬಿಲ್ಡ್ ಆಗ್ತಾ ಹೋಗ್ಬೋದು. ಅಂದ್ರೆ ನೆಕ್ಸ್ಟ್ ಸೆಕೆಂಡ್ ಒನ್ ಅಗ್ರಿಮೆಂಟ್ ಅಂತೇಳಿ ಕರಿತೀವಿ. ವಾಟ್ ಈಸ್ ಅಗ್ರಿಮೆಂಟ್? ನಿಮ್ಗೆಲ್ಲ ತಿಳಿದಿರೋ ಅಗ್ರಿಮೆಂಟ್ ಅಂತೇಳಿ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಅಗ್ರಿಮೆಂಟ್ ಮೇ ಬಿ ಓರಲ್ ಆರ್ ಮೇ ಬಿ ರಿಟರ್ನ್. ಆ ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲೂ ಕೂಡ ಒಂದು ಏನಿದೆ ಅಂತ ಹೇಳಿದ್ರೆ, ನಿಮ್ಮ ಅಗ್ರಿಮೆಂಟು ಓರಲ್ ಬೇಕಾದ್ರೂ ಆಗಿರ್ಬೋದು ಅಥವಾ ರಿಟರ್ನ್ ಅಲ್ಲಿ ಬೇಕಾದ್ರೂ ನಿಮ್ಮ ಅಗ್ರಿಮೆಂಟ್ ನೀವು ಮಾಡ್ಕೋಬಹುದು. ಎರಡಕ್ಕೂ ಕೂಡ ಪಾರ್ಟ್ನರ್ಶಿಪ್ ಆಕ್ಟ್ ಅಲ್ಲಿ ಅಲೋ ಇದೆ. ಬಟ್ ಮೋಸ್ಟ್ ಆಫ್ ದಿ ಪರ್ಸನ್ಸ್ ಏನ ಪ್ರಿಫರ್ ಮಾಡ್ತಾರೆ ಅಂತ ಹೇಳಿದ್ರೆ ರಿಟರ್ನ್ ಅಗ್ರಿಮೆಂಟ್ ನ ಪ್ರಿಫರ್ ಮಾಡ್ತಾರೆ. ಯಾವ್ದಕ್ಕೋಸ್ಕರ ಅಂತ ಹೇಳಿದ್ರೆ, ಸಪೋಸ್ ಇನ್ ಕೇಸ್ ಫ್ಯೂಚರ್ ಯಾವ್ದಾದ್ರು ಒಂದು ಡಿಸ್ಪ್ಯೂಟ್ಸ್ ಅರೈಸ್ ಆಯ್ತು, ಏನೋ ಒಂದು ತೊಂದರೆ ಆಯ್ತು ಅಂತ ಸಂದರ್ಭದಲ್ಲಿ ಅವ್ರು ಅದನ್ನ ಡಿಸ್ಪ್ಯೂಟ್ ನ ಸಾಲ್ವ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಮುಂಚೆ ಒಂದು ಸರ್ಟೆನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಬರ್ದಿಟ್ಟಿರ್ತಾರೆ. ಅದ್ರ ಪ್ರಕಾರ ಏನ್ ಮಾಡೋದು, ಫ್ಯೂಚರ್ಲಿ ಒಂದು ಏನೇ ಡಿಸ್ಪ್ಯೂಟ್ ಅರೈಸ್ ಆದ್ರೂ ಕೂಡ ನೀವ್ ಏನ್ ಮಾಡ್ಬೋದು, ಸಾಲ್ವ್ ಮಾಡ್ಕೋದು. ಸಪೋಸ್ ಓವರ್ ಆಗಿ ನೀವು ಒಂದು ಬಿಸ್ನೆಸ್, ನಾನು 4 ಜನ ಸೇರಿ ಒಂದು ಬಿಸ್ನೆಸ್ ಮಾಡೋಣ, ಎಷ್ಟು ಪ್ರಾಫಿಟ್ ನ ಶೇರ್ ಮಾಡ್ಕೊಳ್ಳೋಣ ಅಂತ ಏನಾದ್ರು ಓವರ್ ಆಗಿ ಅಗ್ರಿಮೆಂಟ್ ಆಗಿದ್ರೆ, ನೆಕ್ಸ್ಟ್ ಫ್ಯೂಚರ್ ನಿಮ್ಗೆ ಇನ್ ಕೇಸ್ ಏನಾದ್ರು ಕೋರ್ಟ್ ಅಲ್ಲಿ ಕೇಸ್ ನ ಫೈಲ್ ಮಾಡ್ಬೇಕು ಅಂದ್ರೆ ಯಾವ್ದೇ ರೀತಿ ನಿಮ್ಗೆ ಡಾಕ್ಯುಮೆಂಟ್ಸ್ ಇರಲ್ಲ. ಅದಕ್ಕೋಸ್ಕರ ಎಲ್ಲರೂ ಕೂಡ ಯಾವ್ದನ್ನ ಪ್ರಿಫರ್ ಮಾಡ್ತಾರೆ ಅಂತ ಹೇಳಿದ್ರೆ ರಿಟರ್ನ್ ಅಗ್ರಿಮೆಂಟ್ ನ ಪ್ರಿಫರ್ ಮಾಡ್ತಾರೆ. ಆದ್ರೆ ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ನಿಮ್ಗೆ ಎರಡಕ್ಕೂ ಕೂಡ ಅಲ್ಲೋ ಇದೆ. ಓವರ್ ಆಗಿ ಬೇಕಾದ್ರೂ ಅಗ್ರಿಮೆಂಟ್ ನ ಮಾಡ್ಕೋದು ಅಥವಾ ರಿಟರ್ನ್ ಆಗಿ ಬೇಕಾದ್ರೂ ಕೂಡ ಅಗ್ರಿಮೆಂಟ್ ನ ಮಾಡ್ಕೋದು. ನೆಕ್ಸ್ಟ್ ಬಿಸ್ನೆಸ್ ಅಂತ ಹೇಳಿ ಕರಿತೀವಿ. ವಾಟ್ ಈಸ್ ಬಿಸ್ನೆಸ್? ವ್ಯವಹಾರ ಅಂದ್ರೆ ಬಿಸ್ನೆಸ್ ಇಸ್ ದಿ ಫೈಂಡಿಂಗ್ ದಿ ಸೊಲ್ಯೂಷನ್ ಫಾರ್ ಡೇ ಟು ಡೇ ಪ್ರಾಬ್ಲಮ್ಸ್ ಅಂತ ಹೇಳಿ ಕರಿತೀವಿ. ವ್ಯವಹಾರ ಅಂತ ಹೇಳಿದ್ರೆ ಒಂದು ಪ್ರತಿದಿನ ಏನೋ ಒಂದು ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇರ್ತಾರೆ, ಅದಕ್ಕೆ ಒಂದು ಸೊಲ್ಯೂಷನ್ ನ ಕಂಡುಹಿಡಿಯೋದು ಬಿಸ್ನೆಸ್ ಅಂತ ಹೇಳಿ ಕಂಡುಹಿಡಿದು, ಅದು ಕೂಡ ಒಂದು ಪ್ರಾಫಿಟ್ ನ ಉದ್ದೇಶದಿಂದ ಸೊಲ್ಯೂಷನ್ ನ ಕಂಡುಹಿಡಿದ್ರೆ ಅದನ್ನ ನಾವು ಬಿಸ್ನೆಸ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಪಾರ್ಟ್ನರ್ಶಿಪ್ ಫಾರ್ಮ್ ಬಿಸ್ನೆಸ್? ಹೌದು. ಯಾಕೆ ಅಂತ ಹೇಳಿದ್ರೆ ಬಿಸ್ನೆಸ್ ಉದ್ದೇಶನೂ ಕೂಡ ಪ್ರಾಫಿಟ್ ನ ಮಾಡೋದು, ಇಲ್ಲಿ ಪಾರ್ಟ್ನರ್ಶಿಪ್ ನ ಉದ್ದೇಶ ಕೂಡ ಪ್ರಾಫಿಟ್ ನ ಮಾಡೋದಾಗಿದೆ. ಹಾಗಾದ್ರೆ ಇದನ್ನ ಎಂತಕ್ಕೆ ಫ್ಯೂಚರ್ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸಪೋಸ್ ಟೇಕ್ ಫಾರ್ ಎಕ್ಸಾಂಪಲ್ ಒಂದು 2 ಮೆಂಬರ್ಸ್ ಸೇರಿ ಒಂದು 10 lakh rupees ಇನ್ವೆಸ್ಟ್ ಮಾಡಿ ಒಂದು ಬಿಲ್ಡಿಂಗ್ ನ ಪರ್ಚೇಸ್ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಇಬ್ರು ಮೆಂಬರ್ಸ್ ಇದೆ, 2 ಮೆಂಬರ್ಸ್ ಇದ್ದಾರೆ, 10 lakh ಇನ್ವೆಸ್ಟ್ ಮಾಡಿ ಒಂದು ಬಿಲ್ಡಿಂಗ್ ನ ಪರ್ಚೇಸ್ ಮಾಡ್ತಾರೆ. ಹಾಗಾದ್ರೆ ಇದು ಪಾರ್ಟ್ನರ್ಶಿಪ್ ಆಗುತ್ತಾ? ಇಲ್ಲಿ ಕ್ವಶನ್ ಮಾರ್ಕ್. ಇದು ಪಾರ್ಟ್ನರ್ಶಿಪ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಪಾರ್ಟ್ನರ್ಶಿಪ್ ಏನಾಗಿರ್ಬೇಕು, ಸಪೋಸ್ ಇನ್ ಕೇಸ್ ಏನಾದ್ರು ಇವರು 10 lakh rupees ಇನ್ವೆಸ್ಟ್ ಮಾಡಿ ಒಂದು ಬಿಲ್ಡಿಂಗ್ ನ ತಗೊಂಡ್ರೆ, ಸಪೋಸ್ ಇನ್ ಕೇಸ್ ಅವ್ರು ಬರೀ ಸ್ಟೇ ಆಗೋಕ್ಕೋಸ್ಕರ ಉಳ್ಕೊಳ್ಳೋದಕ್ಕೋಸ್ಕರ ಒಂದು ಬಿಲ್ಡಿಂಗ್ ನ ತಗೊಂಡಿದ್ರೆ ಅದು ಪಾರ್ಟ್ನರ್ಶಿಪ್ ಆಗಲ್ಲ. ಅದೇ ಬಿಲ್ಡಿಂಗ್ ನ ಅವರು 2 ಮೆಂಬರ್ಸ್ ಅದೇ 10 lakh rupees ಕೊಟ್ಟು ಒಂದು ಬಿಲ್ಡಿಂಗ್ ನ ಪರ್ಚೇಸ್ ಮಾಡಿ ನೆಕ್ಸ್ಟ್ ರೀಸೇಲ್ ಮಾಡೋ ಉದ್ದೇಶ ಏನಾದ್ರು ಇದ್ರೆ ಅದನ್ನ ನಾವೇನಂತ ಹೇಳಿ ಕರಿತೀವಿ, ಪಾರ್ಟ್ನರ್ಶಿಪ್ ಅಂತೇಳಿ ಕರಿತೀವಿ. ಅದನ್ನ ಕೂಡ ಒಂದು ಫೀಚರ್ಸ್ ಅಲ್ಲಿ ಬಿಸ್ನೆಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದೆ. ಸಪೋಸ್ ಇನ್ ಕೇಸ್ ಏನಾದ್ರು ಸೆಲ್ಫ್ ಯೂಸಿಗೋಸ್ಕರ ಇಲ್ಲಿ ಅವ್ರಿಬ್ರು ಏನಾಗ್ತಾರೆ ಅಂತ ಹೇಳಿದ್ರೆ ಪಾರ್ಟ್ನರ್ಸ್ ಆಗಲ್ಲ, ಕೋ ಓನರ್ಸ್ ಆಗ್ತಾರೆ ಅಷ್ಟೇ. ಇಬ್ರು ಕೂಡ ಮಾಲೀಕರಾಗ್ತಾರೆ ಹೊರತು ಪಾಲುಗಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲೇನಾಗ್ಬೋದು, ಪಾಲುಗಾರ ಆಗ್ಬೋದು, ಪಾರ್ಟ್ನರ್ಸ್ ಆಗ್ಬೋದು ಅಂತ ಹೇಳಿದ್ರೆ ಅವ್ರೇನ್ ಅಸೆಟ್ ನ ಬೈ ಮಾಡ್ತಾರೆ, ಆ ಅಸೆಟ್ ಇಂದ ಫ್ಯೂಚರ್ ಅಲ್ಲಿ ಪ್ರಾಫಿಟ್ ನ ಅರ್ನ್ ಮಾಡೋ ಉದ್ದೇಶ ಇರಬೇಕು, ಮತ್ತೆ ಆ ಪ್ರಾಫಿಟ್ ನ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳೋ ಉದ್ದೇಶ ಇದ್ರೆ ಅದನ್ನ ಮಾತ್ರ ನಾವು ಅಂತ ಒಂದು ಸಂಬಂಧಗಳನ್ನ, ಅಂತ ಒಂದು ರಿಲೇಶನ್ಶಿಪ್ ನ ಮಾತ್ರ ನಾವು ಅಂತೇಳಿ ಕರಿತೀವಿ ಬಿಸ್ನೆಸ್ ಅಥವಾ ಪಾರ್ಟ್ನರ್ಶಿಪ್ ಅಂತೇಳಿ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಮ್ಯೂಚುವಲ್ ಏಜೆನ್ಸಿ ಅಂತೇಳಿ ಕರಿತೀವಿ. ಮ್ಯೂಚುವಲ್ ಏಜೆನ್ಸಿ ಅಂತ ಆಲ್ರೆಡಿ ಹೇಳಿದ್ದೀನಿ, ಮಿನಿಮಮ್ 2 ಮೆಂಬರ್ಸ್, ಮ್ಯಾಕ್ಸಿಮಮ್ 20 ಮೆಂಬರ್ಸ್. ಸಪೋಸ್ ಟೇಕ್ ಫಾರ್ ಎಕ್ಸಾಂಪಲ್ ABC ಅನ್ನೋ ಒಂದು ಕಂಪನಿ ಇದೆ ಅಂತ ಅನ್ಕೊಳ್ಳಿ. ಓಕೆನಾ, ABC ಅನ್ನೋ ಒಂದು ಕಂಪನಿ ಇದೆ. ಆ ಕಂಪನಿಗೆ 10 ಮೆಂಬರ್ಸ್ ಪಾರ್ಟ್ನರ್ಸ್ ಇದ್ದಾರೆ. ಹಾಗಾದ್ರೆ ಈಗ 10 ಮೆಂಬರ್ಸ್ ಪಾರ್ಟ್ನರ್ಸ್ ಇದ್ದಾಗ ಎಷ್ಟೋ ಒಂದು ಲಂಸಮ್ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಬಿಸ್ನೆಸ್ ನ ನೋಡ್ಕೋತಿರ್ತಾರೆ, ರಿಮೈನಿಂಗ್ 9 ಮೆಂಬರ್ಸ್ ಇನ್ವೆಸ್ಟ್ಮೆಂಟ್ ನ ಮಾಡಿ ಬೇರೆ ಏನೋ ಕೆಲಸನೋ ಬೇರೆ ಬಿಸ್ನೆಸ್ ನ ನೋಡ್ಕೋತಾ ಇರ್ತಾರೆ. ಹಾಗಾದ್ರೆ
10 ಜನಕ್ಕೂ ಕೂಡ ಒಂದು ಪ್ರಾಫಿಟ್ ನ ಶೇರ್ ಮಾಡಬೇಕು ಅಂತ ಹೇಳಿದ್ರೆ ಈಕ್ವಲ್ ಆಗಿ ಶೇರ್ ಮಾಡ್ಲಿಕ್ಕೆ ಬರಲ್ಲ. ಯಾಕೆಂತಂದ್ರೆ 10 ಜನದಲ್ಲಿ ಒಬ್ಬ ವ್ಯಕ್ತಿ ಏನಾಗ್ತಿದ್ದಾನೆ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಬಿಸ್ನೆಸ್ ಅಲ್ಲಿ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ರಿಮೈನಿಂಗ್ 9 ಮೆಂಬರ್ಸ್ ಏನಾಗಿದ್ದಾರೆ ಅಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಬಟ್ ಡೇ ಟು ಡೇ ಆಕ್ಟಿವಿಟೀಸ್ ನೋಡ್ಕೋತಿಲ್ಲ. ಆಗ ನಾವೇನ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರೆ ಈ ಒಬ್ಬ ವ್ಯಕ್ತಿ ಏನ್ ಬಿಸ್ನೆಸ್ ನೋಡ್ಕೋತಿರ್ತಾನೆ ಅವನಿಗೆ ಪ್ರಾಫಿಟ್ ಶೇರಿಂಗ್ ಜೊತೆಗೆ ಸ್ಯಾಲ್ರಿನೂ ಕೂಡ ಕೊಡಬೇಕಾಗುತ್ತೆ. ಹಾಗೆ ಮ್ಯೂಚುವಲ್ ಏಜೆನ್ಸಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಒಂದು ಬಿಸ್ನೆಸ್ ಸಕ್ಸಸ್ಫುಲ್ ಆಗಿ ರನ್ ಆಗ್ಬೇಕು ಅಂತ ಹೇಳಿದ್ರೆ 10 ಜನ ಕೂಡ ಬಿಸ್ನೆಸ್ ನ ನೋಡ್ಕೋಬಹುದು, ಅಥವಾ ಕೇವಲ ಒಬ್ಬ ವ್ಯಕ್ತಿ ಬಿಸ್ನೆಸ್ ನ ನೋಡ್ಕೋಬಹುದು, ರಿಮೈನಿಂಗ್ 9 ಮೆಂಬರ್ಸ್ ಕೇವಲ ಪ್ರಾಫಿಟ್ ನ ಮಾತ್ರ ತಗೋಬಹುದು. ರಿಮೈನಿಂಗ್ ಒಬ್ಬ ವ್ಯಕ್ತಿ ನೋಡ್ಕೊಂಡ್ಗೆ ಸ್ಯಾಲರಿ ಕೊಡುವಂತ ಒಂದು ಏನಾಗೋದು ಮ್ಯೂಚುವಲ್ ಏಜೆನ್ಸಿಲಿ ಇನ್ಕ್ಲೂಡ್ ಆಗಿರ್ತದೆ. ನೆಕ್ಸ್ಟ್ ಶೇರಿಂಗ್ ಆಫ್ ಪ್ರಾಫಿಟ್ ಅಂತ ಹೇಳಿ ಕರಿತೀವಿ. ಇದು ಮೇನ್ ಪಾರ್ಟ್ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಮೇನ್ ಪಾರ್ಟ್ ಅಂತ ಹೇಳಿದ್ರೆ ಶೇರಿಂಗ್ ಆಫ್ ಪ್ರಾಫಿಟ್ ಅಂತ ಹೇಳಿ ಕರಿತೀವಿ. ಇದನ್ನ ಎಕ್ಸಾಂಪಲ್ ತಗೊಳ್ಳೋದಾದ್ರೆ 10 ಮೆಂಬರ್ಸ್ ಇದ್ದಾರೆ, ಒಂದು 10,000 ರೂಪೀಸ್ ಪ್ರಾಫಿಟ್ ಮಾಡಿದ್ರು ಅಂತ ಅನ್ಕೊಳ್ಳಿ. ಒಂದು ಫಿನಾನ್ಷಿಯಲ್ ಇಯರ್ ಅಲ್ಲಿ 10,000 ರೂಪೀಸ್ ಪ್ರಾಫಿಟ್ ನ ಮಾಡಿದ್ರೆ ಹೇಗೆ ಶೇರ್ ಮಾಡ್ತೀರಾ ಅದೇ ಕ್ವಶನ್ ಮಾರ್ಕ್. ಅದನ್ನ ನಾವು ಶೇರಿಂಗ್ ಆಫ್ ಪ್ರಾಫಿಟ್ ಅಲ್ಲಿ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗ್ತೀವಿ. ಇಲ್ಲಿ ನಾವು ಏನಂತ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತೇಳಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಹೇಳಿದ್ರೆ ಬೇಸ್ಡ್ ಆನ್ ದೇರ್ ಇನ್ವೆಸ್ಟ್ಮೆಂಟ್, ಬೇಸ್ಡ್ ಆನ್ ದಿ ಪಾರ್ಟ್ನರ್ಶಿಪ್ ಡೀಡ್, ಅವ್ರು ಏನ್ ಮಾಡ್ತಾರೆ ಫ್ರೀ ಆಗಿ ಅಂದ್ರೆ ಮುಂಚೆನೆ ಒಂದು ಡಿಸೈಡ್ ನ ಮಾಡಿರ್ತಾರೆ ಪ್ರಾಫಿಟ್ ನ ಯಾವ ರೀತಿ ಫ್ಯೂಚರ್ ಅಲ್ಲಿ ಶೇರ್ ಮಾಡ್ಕೋಬೇಕು. ಇಲ್ಲಿ 10 ಜನ ಪಾರ್ಟ್ನರ್ಸ್ ಇದ್ದಾರೆ, 10,000 ರೂಪಾಯಿ ಪ್ರಾಫಿಟ್ ಬಂದಿದೆ. ಅವ್ರು ಏನ್ ಮಾಡ್ಬೋದು ಅಂದ್ರೆ 10,000 ಈಕ್ವಲ್ ಆಗಿ 1,000 ರೂಪಾಯಿ ಕೂಡ ಏನ್ ಮಾಡ್ಬೋದು ಶೇರ್ ಮಾಡ್ಕೋಬಹುದು. ಅಥವಾ ಬೇಸ್ಡ್ ಆನ್ ದರ್ ಇನ್ವೆಸ್ಟ್ಮೆಂಟ್, ಸಪೋಸ್ ಒಂದು 10 ಲಕ್ಷ ರೂಪಾಯಿ 20 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಇದೆ ಅಂತ ಹೇಳಿದ್ರೆ ಒಬ್ಬ 2 ಲಕ್ಷ ಕೊಟ್ಟಿರ್ತಾನೆ, ಒಬ್ಬ 1 ಲಕ್ಷ ಕೊಟ್ಟಿರ್ತಾನೆ, ಒಬ್ಬ 50,000 ಕೊಟ್ಟಿರ್ತಾನೆ, ಒಬ್ಬ 5 ಲಕ್ಷ ಇನ್ವೆಸ್ಟ್ಮೆಂಟ್ ನ ಮಾಡಿರ್ಬೋದು. ಬೇಸ್ಡ್ ಆನ್ ಅವ್ರ ಇನ್ವೆಸ್ಟ್ಮೆಂಟ್ ಏನ್ ಮಾಡ್ತಾ ಹೋಗ್ತೀವಿ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಲಾಸ್ ನೂ ಕೂಡ ಶೇರ್ ಮಾಡ್ಕೋತಾ ಹೋಗ್ತಾರೆ. ಇದು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಫ್ಯೂಚರ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನೋಡ್ತಾ ಹೋಗೋಣ ಯಾವ ರೀತಿ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬೇಸ್ಡ್ ಆನ್ ದರ್ ಇನ್ವೆಸ್ಟ್ಮೆಂಟ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತೇಳಿ. ನೆಕ್ಸ್ಟ್ ಲಯಬಿಲಿಟೀಸ್ ಅಂತ ಹೇಳಿ ಬರುತ್ತೆ. ಆಸ್ ಅ ಕಾಮನ್ ಸ್ಟೂಡೆಂಟ್ ವಿ ನೋ ವಾಟ್ ಇಸ್ ಲಯಬಿಲಿಟಿ ಅಂತ ಹೇಳಿದ್ರೆ ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳಿ ಕರಿತೀವಿ ಇನ್ ಕಾಮನ್ ವರ್ಡ್ ಅಲ್ಲಿ. ಲಯಬಿಲಿಟೀಸ್ ಅಂತ ಹೇಳಿದ್ರೆ ಇಲ್ಲಿ ಪ್ರಾಫಿಟ್ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಪ್ರಾಫಿಟ್ ಹೇಗೆ ನೀವು ಈಕ್ವಲ್ ಆಗಿ ಇತ್ತು ಬೇಸ್ಡ್ ಆನ್ ದಿ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಮೇಲೆ ಶೇರ್ ಮಾಡ್ಕೋತಿರೋ ಅದೇ ರೀತಿ ಸಪೋಸ್ ಇನ್ ಕೇಸ್ ಲಯಬಿಲಿಟೀಸ್ ಇದ್ರೆ ಕಂಪ್ನಿನು ಅದನ್ನು ಕೂಡ ನೀವು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಮುಖಾಂತರ ಏನ್ ಮಾಡ್ಬೇಕಾಗುತ್ತೆ ಫುಲ್ಫಿಲ್ ಮಾಡ್ಬೇಕಾಗುತ್ತೆ. ಇಲ್ಲಿ ಬಂದಿರ್ತಕ್ಕಂಥ ಪ್ರಾಫಿಟ್ ನ ಮಾತ್ರ ತಗೊಳಕ್ಕೆ ಲಯಬಲ್ ಆಗಿರಲ್ಲ, ಏನಾದ್ರು ಇನ್ ಕೇಸ್ ಲಯಬಿಲಿಟೀಸ್ ಇದ್ರು ಅದನ್ನು ಕೂಡ ಫುಲ್ಫಿಲ್ ಮಾಡಕ್ಕೆ ಪಾರ್ಟ್ನರ್ಸ್ ಏನಿರ್ತಾರೆ ಅವರು ಬೇಸ್ಡ್ ಆನ್ ದೇರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅವ್ರು ಏನಾಗಿರ್ತಾರೆ ಲಯಬಿಲಿಟಿನ ಫುಲ್ಫಿಲ್ ಮಾಡ್ಬೇಕಾಗುತ್ತೆ. ಸಪೋಸ್ ಇಲ್ಲಿ 10,000 ರೂಪಾಯಿ ಪ್ರಾಫಿಟ್ ಬಂತು, ಅಷ್ಟು ಜನ ಕೂಡ 1,000 ರೂಪಾಯಿ ಶೇರ್ ಮಾಡ್ಕೊಂಡ್ರು ಅಂತ ಅನ್ಕೊಳ್ಳಿ. ಸಪೋಸ್ ಇಲ್ಲಿ ಒಂದು 20,000 ರೂಪಾಯಿ ಲಾಸ್ ಆಯ್ತು. ಈಗ 20,000 ರೂಪಾಯಿ ಲಾಸ್ ಆಗಿದ್ನ ಒಬ್ಬ ಆಕ್ಟಿವ್ ಪಾರ್ಟ್ನರ್ ಇದ್ದಾನೆ, ಅವ್ನು ಈ ಡೇ ಟು ಡೇ ಆಕ್ಟಿವ್ಸ್ ಅಲ್ಲಿ ಇನ್ವಾಲ್ವ್ ಆಗ್ತಾನೆ. ಅವ್ರು 9 ಜನ ನೀನ್ ಒಬ್ಬನೇ ಅದ 20,000 ಕೂಡ ಲಾಸ್ ನ ಫುಲ್ಫಿಲ್ ಮಾಡ್ಬೇಕು ಅಂತ ಹೇಳಲಿಕ್ಕೆ ಬರಲ್ಲ. 10 ಜನ ಕೂಡ ಏನ್ ಮಾಡ್ಬೇಕು 20,000 ಲಾಸ್ ನ ಇದನ್ನ ಫುಲ್ಫಿಲ್ ಮಾಡ್ಬೇಕು. ಅದೇ ಯಾವ ತರ ಅಂತೇಳಿ ಫ್ಯೂಚರ್ ನೋಡ್ತಾ ಹೋಗೋಣ, ಪ್ರಾಬ್ಲಮ್ಸ್ ಮುಂದೆ ನೋಡ್ತಾ ಹೋಗೋಣ. ಅದು 20,000 ಅಷ್ಟನ್ನು ಕೂಡ ಏನ್ ಮಾಡ್ಬೇಕಾಗುತ್ತೆ ಬೇಸ್ಡ್ ಆನ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಮುಖಾಂತರ ಅಷ್ಟನ್ನು ಕೂಡ ಅವರು ಫುಲ್ಫಿಲ್ ಮಾಡ್ತಾ ಹೋಗುತ್ತೆ. ಇಷ್ಟು ಕೂಡ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಇದು ಇಂಟ್ರೊಡಕ್ಷನ್, ಡೆಫಿನೇಷನ್, ಅದೇ ರೀತಿ ಮೇನ್ ಫೀಚರ್ಸ್. ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋದಲ್ಲಿ ಪಾರ್ಟ್ನರ್ಶಿಪ್ ಡೀಡ್ ಅಂದ್ರೇನು, ಪಾರ್ಟ್ನರ್ಶಿಪ್ ಮೇಲೆ ಡ್ರಾಯಿಂಗ್ಸ್ ಮೇಲೆ ಯಾವ ರೀತಿ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಕೆ ಎಲ್ಲದನ್ನು ಕೂಡ ನೋಡ್ತಾ ಹೋಗೋಣ. ನಿಮ್ಗೆ ಈ ಏನು ಕಾನ್ಸೆಪ್ಟ್ ಇಷ್ಟ ಆಗಿದ್ರೆ ದಯವಿಟ್ಟು ಸೇಮ್ ಎಜುಸಿಟಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಹಾಗೆ ಯಾರಿಗೆ ನೆಸೆಸಿಟಿ ಇದೆಯೋ ಅಂತ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಜೊತೆಗೆ ನೀವು ಬೇರೆ ತುಂಬಾ ಯೂಟ್ಯೂಬ್ ಚಾನಲ್ಸ್ ಇರ್ಬೋದು, ಆ ಯೂಟ್ಯೂಬ್ ಚಾನಲ್ಗೂ ಕಂಪೇರ್ ಮಾಡಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಎಂತಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳೋದಾದ್ರೆ ನಾನು ವಿಡಿಯೋ ಎಂಡಲ್ಲಿ ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ನ ಕೊಟ್ಟಿರ್ತೀನಿ. ಆ ಲಿಂಕ್ ನ ನೀವು ಕ್ಲಿಕ್ ಮಾಡಿದ್ರೆ ನಾನು ಏನು ಅವತ್ತಿನ ಕಂಟೆಂಟ್ ಏನು ಕವರ್ ಮಾಡಿರ್ತೀನಿ ಆ ಕಂಟೆಂಟ್ ಮೇಲೆ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತದೆ. ಆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ನೀವು ರೀಕಾಲ್ ಮಾಡ್ಕೋದು ಏನೇನು ಕಲ್ತಿದ್ದೀರಾ ಅಂತೇಳಿ ಅದು ನಿಮ್ಗೆ ಹೆಲ್ಪ್ ಆಗ್ಬೋದು ಅನ್ನೋ ಉದ್ದೇಶದಿಂದ ಒಂದು ಸಣ್ಣ ಪ್ರಯತ್ನ ಅಷ್ಟೇನೆ. ಜೊತೆಗೆ ವಿಡಿಯೋ ಎಂಡಲ್ಲಿ ಅಥವಾ ಒಂದು ಚಾಪ್ಟರ್ ಎಂಡಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ನ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ, ಯಾವ ರೀತಿ ಕ್ವಶನ್ಸ್ ರೈಸ್ ಆಗ್ಬೋದು ಎಕ್ಸಾಮ್ ಅಲ್ಲಿ ಅಂತೇಳಿ. ಈ ವಿಡಿಯೋದಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಪ್ಲೀಸ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಗೈಸ್.